ಅಬ್ಬಬ್ಬಾ! ಏನು ಮ್ಯಾಚ್ ಗುರು, ಚಿಂದಿ ಮ್ಯಾಚ್. ಆರ್ ಸಿ ಬಿ ಯದ್ವಾ ಬ್ಯಾಟಿಂಗನ್ನು ನೋಡಿ ಎದುರಾಳಿ ಗುಜರಾತ್ ಟೈಟಾನ್ಸ್ ತಂಡ ಹೊಡೆದು ಹೋಗ್ಬಿಡ್ತು. ಒಂದೊಂದು ಶಾಟ್ ಕೂಡ ಬೌಲರ್ಸ್ಗಳನ್ನು ಬೆಚ್ಚಿ ಬೀಳಿಸ್ತಾ ಇತ್ತು. ಹೌದು, ಆರ್ ಸಿ ಬಿ ರಣಭಯಂಕರ ರಾಕ್ಷಸ ಟೀಮ್ ಅನ್ನೋದನ್ನು ಈ ಮ್ಯಾಚ್ ಮುಖಾಂತರವಾಗಿ ಪ್ರೂವ್ ಮಾಡ್ತು. ಸ್ನೇಹಿತರೆ, ನಾನು ನಿಮ್ಮ ರಾಕೇಶ್ ಆರುಂಡಿ. ಯಾರೆಲ್ಲ ಆರ್ ಸಿ ಬಿ ಮ್ಯಾಚ್ನ ಲೈವ್ ನೋಡಿಲ್ವೋ ಖಂಡಿತ ಈ ಮ್ಯಾಚನ್ನು ಮಿಸ್ ಮಾಡದೆ ನೋಡಿ. ಆರ್ ಸಿ ಬಿ ಇನ್ನಿಂಗ್ಸ್ ಕೂಡ ನಿಮಗೆ ಹೈಲೈಟ್ಸ್ನ ನೋಡಿದ ಹಾಗೆ ಇರುತ್ತೆ. ಗುಜರಾತ್ ಟೈಟಾನ್ಸ್ ಆರ್ ಸಿ ಬಿ ಅಬ್ಬರಕ್ಕೆ ಧ್ವಂಸ ಆಗಿಬಿಡ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಮ್ಯಾಚ್ ಗೆದ್ದ ಖುಷಿಗೆ ಆರ್ ಸಿ ಬಿ ಫ್ಯಾನ್ಸ್ಗೆ ನಿದ್ದೆ ಕೂಡ ಇವತ್ತು ಸರಿಯಾಗಿ ಬರುತ್ತೋ ಇಲ್ವೋ. ರಜತ್ ರನ್ಗಳ ಸುರಿಮಳೆಯನ್ನು ನೋಡಿ ರಬಾಡಾಗೆ ಹಿಟ್ಟಾಡಿಸಿ ಹೊಡೆದಿದ್ದನ್ನು ಕನಸಿನಲ್ಲೂ ಕೂಡ ನೆನಪು ಮಾಡಿಕೊಂಡ್ರೆ ಅಚ್ಚರಿ ಏನಿಲ್ಲ. ನೋಡಿ, ರಜತ್ ಪಟಿದಾರ್ ಒಂದು ಕಡೆ ಬಾರಿಸ್ತಾ ಇದ್ದರೆ ಬೌಲರ್ಸ್ಗಳು ಕೂಡ ಶಾಕ್ ಆಗಿ ಬಾಯಿ ಮೇಲೆ ಬಯಲಿಟ್ಕೊಂಡು ಬಿಟ್ಟಿದ್ರು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ ಮ್ಯಾಚ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ನೋಡಿ, ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನವನ್ನು ತೋರಿದಂಥ ಗುಜರಾತ್ ವೇಗಿಗಳನ್ನು ಮನಸ್ಸೋ ಇಚ್ಛೆ ಬೆಂಡೆತ್ತಿದಂಥ ಆರ್ ಸಿ ಬಿ ಬ್ಯಾಟರ್ಸ್ಗಳು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 254 ರನ್ಗಳ ಬೃಹತ್ ಮೊತ್ತವನ್ನು ದಾಖಲಿಸಿಬಿಡ್ತು. ನೋಡಿ, ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರನಾಗಿ ಇಡೀ ಟೂರ್ನಿಮೆಂಟ್ನಲ್ಲಿ ಫ್ಯಾನ್ಸ್ಗಂತೂ ರಾಶಿ ಮನೋರಂಜನೆಯನ್ನು ಆರ್ ಸಿ ಬಿ ಟೀಮ್ ಕೊಟ್ಟಿದೆ. ರಜತ್ ಪಟಿದಾರ್ ಅಬ್ಬರಕ್ಕೆ ಇವತ್ತು ಐ ಪಿ ಎಲ್ನಲ್ಲಿದ್ದಂಥ ಎಲ್ಲ ದಾಖಲೆಗಳು ಕೂಡ ಧೂಳೀಪಟ ಆಗಿಬಿಟ್ಟಿವೆ. ಯಾಕೆಂದರೆ ಪ್ಲೇ ಆಫ್ ಇತಿಹಾಸದಲ್ಲಿ ಯಾವ ತಂಡ ಕೂಡ ಈ ರೆಕಾರ್ಡನ್ನು ಮಾಡಿಲ್ಲ. ಆರ್ ಸಿ ಬಿ ಐ ಪಿ ಎಲ್ ಪ್ಲೇ ಆಫ್ನಲ್ಲಿ ಮತ್ತು ನಾಕೌಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತ ಗಳಿಸಿದಂಥ ಸಾರ್ವಕಾಲಿಕ ದಾಖಲೆಯನ್ನು ನಿರ್ಮಾಣ ಕೂಡ ಮಾಡಿದೆ. ಹೆಂಗಾಗಿದೆ ಅಂದರೆ, ನಿಮಗೆ ಆರ್ ಸಿ ಬಿಗೆ ಹೋಮ್ ಗ್ರೌಂಡೇ ಇರಲಿ, ಅವೇ ಮ್ಯಾಚೇ ಇರಲಿ, ನಾವೇ ಕಿಂಗ್ಸ್ ಅಂತ ಪ್ರೂವ್ ಮಾಡ್ತಾ ಇರೋದು ಈ ಮ್ಯಾಚ್ ಮುಖಾಂತರವಾಗಿ. ಎಲ್ಲ ಕಡೆ ಚಚ್ಚೆ ಬಿಸಾಕ್ತಾ ಇದ್ದಾರೆ. ನಿಮಗೆ ಧರ್ಮಶಾಲಾದಲ್ಲಿ ರನ್ ಪ್ರವಾಹ ಹರಿಸಿದಂಥ ರಾಯಲ್ ಚಾಲೆಂಜರ್ಸ್ ಪರ್ವತ ನಗರಿಯಲ್ಲಿ ಅಭಿಮಾನ ಶಿಖರಕ್ಕೇರಿದ್ದನ್ನು ಕಣ್ಣಾರೆ ಕಣ್ತುಂಬಿಕೊಳ್ಳೋ ಅದೃಷ್ಟ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಲ್ದು ಬಂದಿದ್ದು. ನೋಡಿ, ಧರ್ಮಶಾಲಾದಲ್ಲಿ ಎಲ್ಲ ಬೌಲರ್ಸ್ಗಳಿಗೂ ಕೂಡ ಕಿಂಚಿತ್ತು ಕರುಣೆ ಇಲ್ಲದಂತೆ ಧರ್ಮದೇಟನ್ನು ಕೊಟ್ಟಿದ್ದು ಇದೇ ಆರ್ ಸಿ ಬಿ ಟೀಮ್. ಇನ್ನು ಪಟಿದಾರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಗೊತ್ತಾ, ಇವರು ಲೀಡ್ ಮಾಡಿದಂಥ ರೀತಿ, ಕ್ಯಾಪ್ಟನ್ ಆಗಿ, ಲೀಡರ್ ಆಗಿ, ಲೆಜೆಂಡ್ ಆಟವನ್ನು ಆಡೋ ಮುಖಾಂತರವಾಗಿ ಆರ್ ಸಿ ಬಿ ಫ್ಯಾನ್ಸ್ಗೆ ಭರ್ಜರಿ 6-4ಗಳ ರಸದೌತಣವನ್ನೇ ಕೊಟ್ಟುಬಿಟ್ರು. ಹಿಮಾಲಯಕ್ಕೆ ಹತ್ತಿರ ಇರತಕ್ಕಂಥ ಪಿಚ್ಚಿದು, ಆದರೆ ಎದುರಾಳಿ ಟೀಮ್ನ ಚಳಿ ಬಿಡಿಸಿದ್ದು ಆರ್ ಸಿ ಬಿ ಆಟಗಾರರು. ಸ್ನೇಹಿತರೆ, ಈಗ ನೇರವಾಗಿ ಮ್ಯಾಚ್ನ ಹೈಲೈಟ್ಸ್ಗೆ ಬಂದುಬಿಡ್ತೀನಿ. ಬಿಗ್ ಕ್ವಾಲಿಫೈಯರ್ ಪಂದ್ಯ ಅದು. ಗೆದ್ದವರು ನೇರವಾಗಿ ಫೈನಲ್ಗೆ ಹೋಗ್ತಕ್ಕಂಥ ಬಿಗ್ ಅಪಾರ್ಚುನಿಟಿ ಕೂಡ ಇದೆ. ಸೋತವರಿಗೆ ಸೆಕೆಂಡ್ ಚಾನ್ಸ್. ಆದರೆ ಈ ಅದೃಷ್ಟವನ್ನು ಕೈ ಬಿಡೋದಕ್ಕೆ ಆರ್ ಸಿ ಬಿ ಇಷ್ಟನೇ ಪಡೋದಿಲ್ಲ. ನಿಮಗೆ ಗುಜರಾತ್ ಟಾಸ್ ಗೆದ್ದು ನಿರೀಕ್ಷೆಯಂತೆ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತು. ಧರ್ಮಶಾಲಾ ನಿಮಗೆ ಗೊತ್ತಿರೋ ಹಾಗೆ ಟ್ರಿಕಿ ಪಿಚ್ ಅದು. ಆಡ್ತಿರೋದು ಎರಡೂ ಟೀಮ್ಗಳಿಗೂ ಕೂಡ ಒಂದು ಸವಾಲು ಕೂಡ ಇದೆ, ಜೊತೆಗೆ ಲಾಭವೂ ಕೂಡ ಇದೆ. ಯಾಕೆಂದರೆ ಇದು ಬ್ಯಾಟಿಂಗ್ ಪಿಚ್. ನಿಮಗೆ ಫಾಸ್ಟ್ ಬೌಲರ್ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಕೂಡ ಈ ಪಿಚ್ ತುಂಬ ಸಹಕಾರ ಮಾಡುತ್ತೆ. ಯಾಕೆಂದರೆ ಈ ಪಿಚ್ನಲ್ಲಿ ಸಖತ್ ಸ್ವಿಂಗ್ ಕೂಡ ಆಗುತ್ತೆ. ಇದನ್ನೇ ಮೈಂಡ್ನಲ್ಲಿ ಇಟ್ಕೊಂಡು ಗುಜರಾತ್ ಬೌಲರ್ಸ್ಗಳು ಅಖಾಡಕ್ಕೆ ಇಳಿದಿದ್ದು. ನಿಮಗೆ ರಬಾಡಾನ ಧರ್ಮಶಾಲಾ ಪಿಚ್ನಲ್ಲಿ ಎದುರಿಸೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ವಿ. ಆದರೆ ರಬಾಡ ಎದ್ದೇಳದ ಹಾಗೆ ಚಚ್ಚಿ ಕೆಡವು ಬಿಟ್ಟಿದ್ದು ಆರ್ ಸಿ ಬಿ ಟೀಮ್. ನಿಮಗೆ 220 ಮೇಲೆ ಟಾರ್ಗೆಟ್ ಕೊಟ್ಟರೆ ಪಕ್ಕಾ ಮ್ಯಾಚ್ ಗೆಲ್ಬೋದು ಅನ್ನೋ ಇಂಟೆನ್ಷನ್ನಲ್ಲಿ ಮೊಮೆಂಟಮ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಆರ್ ಸಿ ಬಿ ಟೀಮ್. ನಿಮಗೆ ಒಂದು ಕಡೆ ಸುಯೇಶ್ ಶರ್ಮಾನ ಬಿಟ್ಟು ಡಫಿ ತೊಗೊಂಡು ಆರ್ ಸಿ ಬಿ ಫೈಟ್ ಮಾಡಲಿಕ್ಕೆ ಅಂತ ಡಿಸೈಡ್ ಕೂಡ ಮಾಡಿಬಿಟ್ಟಿತ್ತು. ಆದರೆ ಆರ್ ಸಿ ಬಿ ಬ್ಯಾಟಿಂಗ್ ಸ್ಟೈಲ್ನ ಯಾರು ಬೀಟ್ ಮಾಡೋದಕ್ಕಾಗತ್ತೆ ಹೇಳಿ. ನೋಡಿ, ಇವತ್ತಿನ ಮ್ಯಾಚು ನಿಮಗೆ ಪ್ಲೇ ಆಫ್ ಆಡಿರೋ ಅನುಭವ ಎರಡೂ ಟೀಮ್ಗಳಿಗೂ ಕೂಡ ಇದೆ. ಯಾಕೆಂದರೆ ಗುಜರಾತ್ ಬೌಲರ್ಸ್ಗಳು ತತ್ತರಿಸಿ ಹೋಗಿಬಿಟ್ರು. ಈ ಥರದ ಅನುಭವ ಇದ್ದರೂ ಕೂಡ ನಿಮಗೆ 7-30 ಗಂಟೆ ಬಾರಿಸ್ತಿದ್ದ ಹಾಗೆ ಆರ್ ಸಿ ಬಿ ಫ್ಯಾನ್ಸ್ ನರ್ವ್ಸ್ಗಳೆಲ್ಲ ನೆಟ್ಟಗಾಗಿಬಿಟ್ಟಿದ್ದು. ಒಂದು ಕಡೆ ವೆಂಕಟೇಶ್ ಆ್ಯಂಡ್ ವಿರಾಟ್ ಕೊಹ್ಲಿ ಎಂಟ್ರಿ ಕೊಟ್ಟಿದ್ದು ರೈಟ್ ಲೆಫ್ಟ್ ಕಾಂಬಿನೇಷನ್ನಲ್ಲಿ. ಆದರೆ ಮೊದಲ ಓವರ್ ಸಿರಾಜ್ ಹಾಕಿಬಿಟ್ರು. ಮೊದಲ ಬಾಲ್ನಲ್ಲೇ ವೆಂಕಿ ಸಖತ್ತಾಗಿ 4 ಹೊಡೆದು ಆಟವನ್ನು ಶುರು ಮಾಡಿದ್ದು. ಬ್ರಿಲಿಯಂಟ್ ಆಟ ಅದು, ಬ್ರಿಲಿಯಂಟ್ ಶಾಟ್ ಕೂಡ ಹೌದು. ಗುಡ್ ಸ್ಟಾರ್ಟ್ ಅಂತೂ ಸಿಕ್ತು. ಯಾಕೆಂದರೆ 3 ಬೌಂಡ್ರಿ ಮೊದಲ ಓವರ್ನಲ್ಲೇ, 14 ರನ್ ಫಸ್ಟ್ ಓವರ್ನಲ್ಲಿ. ಸಖತ್ತಾಗಿ ರೂಪ್ತಾ ಇದ್ದಂಥ ವೆಂಕಟೇಶ್ ಅಯ್ಯರ್ ರಬಾಡ ಅವರ ಲೆಂತ್ ಬಾಲಿಗೆ ಕ್ಯಾಚ್ ಕೊಟ್ಟು ಹೋಗಿಬಿಟ್ರು. ಬಾಟಮ್ ಆಫ್ ದಿ ಲೆಂತ್ ಬಾಲಿಗೆ ಔಟ್ ಆಗಿಬಿಟ್ರು. ಇನ್ನು ಪಟಿದಾರ್ ಆರಂಭದಲ್ಲಿ ಬಂದಾಗ 2 LBWಗೆ ಅಪೀಲ್ ಹೋಗೋ ಥರ ಟೆನ್ಷನ್ ಕೊಟ್ಬಿಟ್ಟಿದ್ರು. ಬಟ್ ಸೇವ್ ಆದರೂ ಕೂಡ, ಒಂದು ರಿವ್ಯೂ ತೊಗೊಂಡ್ರು, ಸೇವ್ ಆದರು. ಇನ್ನು 4ನೇ ಓವರ್ ವರ್ಲ್ಡ್ ಕ್ಲಾಸ್ ಬೌಲರ್ಗೆ ಕಿಂಚಿತ್ತೂ ರೆಸ್ಪೆಕ್ಟ್ ಕೊಡದೆ ಪಟಿದಾರ್ 4 4 ಬಾರಿಸಿದಂತೂ ರೋಮಾಂಚನಕಾರಿ ದೃಶ್ಯಗಳು.
ನೋಡಿ, ಕೊಹ್ಲಿ ಪವರ್ ಪ್ಲೇ ದಾಟೋವ್ರಿಗೆ ಇದ್ರೆ ಸಾಕಪ್ಪ, ನಾವು ಈ ಮ್ಯಾಚನ್ನು ಗೆಲ್ತೀವಿ ಅನ್ನೋ ಹೋಪ್ನಲ್ಲಿ. ಯಾಕೆಂದರೆ ಎಲ್ಲ ಇತಿಹಾಸವನ್ನು ನೋಡೋದಾದ್ರೆ ಅದೇ ರೀತಿಯಾಗಿದೆ. ಕೊಹ್ಲಿ ಪವರ್ ಪ್ಲೇ ದಾಟೋವರೆಗೂ ಇದ್ದರೂ ಕೂಡ ಅವತ್ತಿನ ಮ್ಯಾಚ್ ನಾವು ಗೆಲ್ತೀವಿ ಅಂತ ಅದೇ ಹೋಪ್ನಲ್ಲೇ ಆಟ ಶುರುವಾಗಿದ್ದು. ರಬಾಡ ಪವರ್ ಪ್ಲೇ ಲಾಸ್ಟ್ ಓವರ್ನಲ್ಲಿ ಕೊಹ್ಲಿಗೆ ಲಾಸ್ಟ್ ಓವರ್ ಹಾಕಿದಂಥ ರಬಾಡಾಗೆ ಕೊಹ್ಲಿ ಸರಿಯಾಗಿ ರುಬ್ಬಿಟ್ರು. ಯಾಕೆಂದರೆ 2 4 1 6 ಮಾತ್ರ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಅದಾದ ಮೇಲೆ ರಶೀದ್ ಬಂದರು, ಅವ್ರು ಹಾಕಿದಂಥ ಮೊದಲ ಓವರ್ ಸ್ವಲ್ಪ ಕಟ್ ಹಾಕಿದರು. ಇನ್ನು 9ನೇ ಓವರ್ 2 ಬಾಲ್ ಕೊಹ್ಲಿನ ಓಲ್ಡರ್ ವಿಕೆಟ್ ಎತ್ತಿದ್ರು. ಅವ್ರ ಸೆಲೆಬ್ರೇಷನ್ನಲ್ಲೇ ಆ ವಿಕೆಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಾಯಿತ್ತು. ಯಾಕೆಂದರೆ ಕೊಹ್ಲಿ ವಿಕೆಟ್ ಬಿದ್ದಾಗ ಇದೇ ಓವರ್ನಲ್ಲಿ ತಿನ್ ಎಡ್ಜ್ ಆಗಿ ಹೋಲ್ಡರ್ ಪಡಿಕಲ್ ವಿಕೆಟ್ ಕೂಡ ಎತ್ತಿಬಿಟ್ರು. ಅಲ್ಲಿಗೆ 2 ವಿಕೆಟ್ ಬಿದ್ದು ಹೋಗ್ಬಿಡ್ತು. ತುಂಬ ದುಬಾರಿ ಆಗಿದ್ದು ಯಾವಾಗ ಗೊತ್ತಾ? ಆಟ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ತೆಗೆದುಕೊಂಡಿದ್ದು ಯಾವಾಗ ಅಂದರೆ RCBಗೆ 15ನೇ ಓವರ್ ಹಾಕಿದಂಥ ಕಜ್ರೋಲಿಯಾಗೆ. ಬಲಿಷ್ಠವಾದ ಬೌಲಿಂಗ್ನ ಸದೆ ಬಡಿಯೋ ಆಟ ಇದು ಅಂದರೆ ಇದೆ. ಯಾಕೆಂದರೆ 4 4 1 6 ಒಂದು ಫ್ರೀ ಹಿಟ್ ಬೇರೆ. ಪಟಿದಾರ್ ಕುರ್ನಾಲ್ ಅವರು ಇಬ್ಬರು ನರಕವನ್ನು ತೋರಿಸ್ಬಿಟ್ರು. ಅದಾದಮೇಲೆ ಬಂದಿದ್ದು ರಶೀದ್ ಖಾನ್ 16ನೇ ಓವರ್ನಲ್ಲೂ ಕೂಡ 3 6. ರಜತ್ ಕುರ್ನಾಲ್ ಇಬ್ಬರು ಕೂಡ ಧ್ವಂಸ ಮಾಡಿಬಿಟ್ರು. ನಿಮಗೆ ಕುರ್ನಾಲ್ ಆ್ಯಂಡ್ ರಜತ್ ಪಟಿದಾರ್ ಬಿಗ್ ಕಾಂಟ್ರಿಬ್ಯೂಷನ್ ಜೊತೆ ಆಟ ಇವತ್ತಿನ ಪಂದ್ಯದಲ್ಲಿ ಸಿಕ್ತು. ನಿಮಗೆ ಮುಂದಿನ T20 ಸೂಪರ್ ಸ್ಟಾರ್ ಆಗಿ ರಜತ್ ಪಟಿದಾರ್ ಅವರು ಹೊರಹೊಮ್ಮಿದ್ದು. ಹಿಗ್ಗಾಮುಗ್ಗಾ ಬ್ಯಾಟಿಂಗ್, ಎರ್ರಾಬೆರ್ರಿ ಬ್ಯಾಟಿಂಗ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ರಜತ್ ಪಟಿದಾರ್ ರಜತೋತ್ಸವ ಸೆಲೆಬ್ರೇಷನನ್ನು ಕೊಟ್ಟುಬಿಟ್ರು. ಇಲ್ಲಿಗೆ RCB ಟೀಮ್ ಕಡೆಯಿಂದ 33 ಬಾಲ್ಗೆ 93 ರನ್. ನಿಮಗೆ ಇದೇ ರಜತ್ ಪಟಿದಾರ್ 9 6 5 4. ಕುರ್ನಾಲ್ 28 ಬಾಲಿಗೆ 43 ರನ್. ಕೊಹ್ಲಿ 25 ಬಾಲಿಗೆ 43 ರನ್. ಪಡಿಕಲ್ 19 ಬಾಲಿಗೆ 30 ರನ್. ಟೋಟಲ್ ಬೆಟ್ಟದಷ್ಟು ಸ್ಕೋರ್ ಟಾರ್ಗೆಟ್ ಆಗಿಬಿಟ್ಟಿತ್ತು. ಬರೋಬ್ಬರಿ 254 ರನ್. ನೋಡಿ, ಗುಜರಾತ್ ಟೈಟಾನ್ಸ್ ಟೀಮ್ ಕಡೆ ಬರೋದಾದರೆ ಅವರಿಗಾಗಲೇ ಈ ರನ್ ನೋಡೇ ಬೆದರು ಹೋಗಿಬಿಟ್ಟಿದ್ರು. ನಿಮಗೆ ಪವರ್ ಪ್ಲೇನಲ್ಲಿ ಪವರ್ಫುಲ್ ಆಟ ಆಡಿದ್ರೆ ಮಾತ್ರ ಗುಜರಾತ್ಗೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಇತ್ತು. ಅದು ಒಂದು 100 ಕೂಡ ಬರಬೇಕಾಗಿತ್ತು. ಆದರೆ ಈ ಟೋಟಲ್ನ ಚೇಸ್ ಮಾಡೋದಕ್ಕೆ ದಮ್ ಬೇಕಲ್ವಾ? ಏಕೆಂದರೆ ಬಿಗ್ ಸ್ಕೋರ್ ಬೇರೆ. ಇನ್ನೂ ಆ ಟೀಮ್ ಕಡೆ ಬರೋದಾದರೆ ಯಾವಾಗಲೂ ಕೂಡ ಒಂದು ಕ್ಲಾಸಿಕಲ್ ಆಟವನ್ನು ಆಡ್ತಕ್ಕಂಥ ಟೀಮ್ ಅದು. ಗಿಲ್ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಟೀಮ್ಗೆ ಒಂದು 220 ಸ್ಟ್ರೈಕ್ ರನ್ ರೇಟ್ ಬೇಕಾಗಿತ್ತು. ಸಿಕ್ಕಾಪಟ್ಟೆ ಚಾಲೆಂಜ್ ಕೂಡ ಇತ್ತು. ಹೀಗಾಗಲೇ RCB ಅರ್ಧ ಗೆದ್ದು ಆಗಿಬಿಟ್ಟಿದೆ. ಈ ಪಿಚ್ ಮೇಲೆ ಯಾರೂ ಊಹೆ ಮಾಡಿದ ಟಾರ್ಗೆಟನ್ನು ಕೂಡ ಸೆಟ್ ಮಾಡಲಾಗ್ಬಿಟ್ಟಿದೆ. ಹಾಗಾಗಿ ನಿಮಗೆ 2023ರಿಂದ ಎರಡೂ ಟೀಮ್ಗಳು ಬಲಿಷ್ಠ ಟೀಮ್ಗಳೇ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೆಲ್ಲೋ ಚಾನ್ಸಸ್ ಇತ್ತು ಅನ್ನೋದಕ್ಕೆ. ಎರಡೂ ಟೀಮ್ಗಳು ಕೂಡ 2023ರಿಂದ 34 ಗೆಲುವನ್ನು ಕಂಡಿದ್ದಾವೆ, 24 ಮ್ಯಾಚನ್ನು ಸೋತಿರೋದು. ಆದರೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಅನ್ನೋ ರೀತಿಯಾಗಿ ಇವತ್ತಿನ ಮ್ಯಾಚನ್ನ ಗುಜರಾತ್ ಶುರು ಮಾಡಿದ್ದು. ಈ ಪಿಚ್ನಲ್ಲಿ ಆಡಿರೋ ಮ್ಯಾಚ್ ಎಲ್ಲ 200+ ರನ್ನೇ ಇದ್ದಾವೆ. ಆದರೆ ಓಪನಿಂಗ್ ಸಾಯಿ ಸುದರ್ಶನ್ ಆ್ಯಂಡ್ ಗಿಲ್ ಓಪನರ್ಸ್ ಆಗಿ ಕನ್ಸಿಸ್ಟೆಂಟ್ ಕ್ರಿಕೆಟ್ ಪ್ಲೇಯರ್ಸ್ಗಳು ಬಿಗ್ ಸ್ಕೋರ್ನ ಚಾಲೆಂಜ್ ಮಾಡಲಿಕ್ಕೆ ಅಂತ ಬಂದಿದ್ದು. ಡಫಿಗೆ ಮೊದಲ ಓವರ್ನಲ್ಲೇ 4 ಮುಖಾಂತರವಾಗಿ ಎಂಟ್ರಿ ಕೊಟ್ಟಿದ್ದು ಸಾಯಿ ಸುದರ್ಶನ್. ಫಸ್ಟ್ ಓವರ್ ಕಂಟಿನ್ಯೂ 2 4ಗಳ ಮುಖಾಂತರವಾಗಿ ಒಂದು ಭರವಸೆಯನ್ನು ಮೂಡಿಸಿದರು. ಆದರೆ ಆ ರೀತಿಯಾಗಿ ಭರವಸೆಯನ್ನು ಮೂಡಿಸಿದಂಥ ಸಾಯಿ ಸುದರ್ಶನ್ ಔಟ್ ಆಗಿದ್ದು ಮಾತ್ರ ವಿಚಿತ್ರ. ಯಾಕೆಂದರೆ ಡಫಿಗೆ 4 ಹೊಡೆದು ಖುಷಿ ಮೋಡ್ನಲ್ಲಿದ್ದಂಥ ಸಾಯಿ ಸುದರ್ಶನ್ ನೆಕ್ಸ್ಟ್ ಬಾಲ್ ಕೂಡ 4 ಹೊಡೆದ್ರು. ಆದರೆ ದುರದೃಷ್ಟವಶಾತ್ ಬ್ಯಾಟ್ ಕೈ ತಪ್ಪಿ ಹಿಟ್ ವಿಕೆಟ್ ಆಗಿ ಹೊರಗೆ ನಡೆದುಬಿಟ್ರು. ದುರಾದೃಷ್ಟ ಅಂದರೆ ಇದೆ. ಯಾಕೆಂದರೆ ಕ್ರಿಕೆಟ್ನಲ್ಲಿ ಅದೃಷ್ಟ ಯಾವಾಗ ಕೈ ಹಿಡಿಯುತ್ತೆ ಅಥವಾ ದುರಾದೃಷ್ಟ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಊಹಿಸೋದು ಕಷ್ಟ. ನಿಮಗೆ ಸಾಯಿ ಸುದರ್ಶನ್ ಬಹಳ ಒಳ್ಳೆಯ ಆಟಗಾರ ಕೂಡ. ಆದರೆ ಔಟಾದ ರೀತಿ ಅವರ ವೃತ್ತಿ ಜೀವನದಲ್ಲಿ, ಅವರ ಕ್ರಿಕೆಟ್ ಕರಿಯರ್ನಲ್ಲೇ ಮರೆಯಲಾಗದ ನೆನಪಾಗಿ ಉಳಿದು ಬಿಡುತ್ತೆ. ಯಾಕೆಂದರೆ ತುಂಬ ರೇರ್ ಈ ರೀತಿಯಾಗಿ ಔಟ್ ಆಗೋದು. ಅವರು ಈ IPL ಲೀಗ್ ಇತಿಹಾಸದಲ್ಲಿ 2 ಬಾರಿ ಇದೇ ರೀತಿಯಾಗಿ ಹಿಟ್ ವಿಕೆಟ್ ಆಗಿಬಿಟ್ಟಿದ್ದಾರೆ. ಏಕೈಕ ಆಟಗಾರ ಹಿಸ್ಟ್ರಿ ಸೇರಿಬಿಟ್ರು ನೋಡಿ. ಇನ್ನು ಅದಾದ ಮೇಲೆ ಬಂದಿದ್ದು 4ನೇ ಓವರ್ನಲ್ಲಿ 6ನೇ ಬಾರಿ ಶುಭ್ಮನ್ ಗಿಲ್ನ ಚೀಟ್ ಮಾಡಿ ಭುವಿ ಕ್ಲೀನ್ ಬೋಲ್ಡ್ ಮಾಡಿಬಿಟ್ರು. ಅಲ್ಲಿಗೆ ಒಂದು ಧೈರ್ಯ ಬಂದೇ ಬಿಡ್ತು RCB ಟೀಮ್ಗೆ. ಆ ವಿಕೆಟ್ ಕೂಡ ಎಗರು ಹೋಗಿಬಿಟ್ಟಿತ್ತು. ಆ ರೀತಿಯಾಗಿ ಬೋಲ್ಡ್ ಮಾಡಿದ್ದು ಇನ್ ಸ್ವಿಂಗ್ ಮಾಡಿ. ಇನ್ನು ಮೊದಲನೇ ಓವರ್ನಲ್ಲೇ ಭುವಿ ಶುಭ್ಮನ್ ಗಿಲ್ಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದರು. ಆದರೆ 2ನೇ ಓವರ್ ಮಾಡುವಾಗ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಅವ್ರ ವಿಕೆಟನ್ನು ಕೂಡ ಕಿತ್ಕೊಂಡು ಬಿಟ್ರು. ನೋಡಿ, ಶುಭ್ಮನ್ ಗಿಲ್ನ ಭುವನೇಶ್ವರ್ 20 ಇನ್ನಿಂಗ್ಸ್ಗಳಲ್ಲಿ 9 ಬಾರಿ ಇದೇ ರೀತಿಯ ವಿಕೆಟ್ ತೊಗೊಂಡಿದ್ದಾರೆ. ಈಗಾಗಲೇ ದೊಡ್ಡ ಸ್ಟಾರ್ ವಿಕೆಟ್ ಬಿದ್ದಾಗ್ಬಿಟ್ಟಿದೆ. ಆಮೇಲೆ ಬಂದಿದ್ದು ಹೇಸಲ್ವುಡ್ ಬೌಲಿಂಗ್ ಮಾಡಲಿಕ್ಕೆ 5ನೇ ಓವರ್ನಲ್ಲಿ ಕಂಟಿನ್ಯೂಯಸ್ 4 6 4 ಹೊಡೆದಿದ್ದಾಗ ನಿಮಗೆ ಸ್ವಲ್ಪ ಫೇಸ್ನ ಚೇಂಜ್ ಮಾಡಿ ಬೌಲಿಂಗ್ ಹಾಕಿದ್ರು ಹೇಸಲ್ವುಡ್ ಅವರು. ಅದು ಡೈರೆಕ್ಟ್ ತಮ್ಮ ಮೇಲಿಟ್ಟು ಬಟ್ಲರ್ನು ಕೂಡ ಮನೆಗೆ ಕಳಿಸ್ಬಿಟ್ರು. ಅಲ್ಲಿಗೆ 3 ವಿಕೆಟ್ ಮಕಾಡೆ ಮಲಗಿಸಾಗಬಿಟ್ಟಿತ್ತು. ನಿಮಗೆ ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್ನು ಜೊತೆಗೆ ಬಟ್ಲರ್
ಅದಾದಮೇಲೆ ಇನ್ನೇನು ಮ್ಯಾಚ್ ನಮ್ಮ ಕಡೆಗೆ ಇದೆ. ನಂತರ ಬಂದಂಥ ರಸಿಕ್ ಧಾರ್ ಬೌಲರ್ ಮೊದಲ ಓವರ್ನಲ್ಲೇ 2 ವಿಕೆಟು. ಮೊದಲು ನಿಶಾಂತ್ ಸಿಂಧುನ ಕಾಟನ್ ಬೋಲ್ಡ್ ಮಾಡಿದ್ರು. ಆಮೇಲೆ 4ನೇ ಬಾಲ್ ಹಾಕಬೇಕಾದ್ರೆ ಹೋಲ್ಡರ್ ವಿಕೆಟ್ನು ಕೂಡ ಕಿತ್ಕೊಂಡ್ಬಿಟ್ರು. ಅಲ್ಲಿಗೆ ಸೆಲೆಬ್ರೇಷನ್ ಡಬಲ್ ಆಗಿ ಹೋಗ್ಬಿಡ್ತು. ಒಂದೇ ಓವರ್ನಲ್ಲಿ 2 ಬ್ರೇಕ್ ಥ್ರೂ ಯಂಗ್ಸ್ಟರ್ ರಸಿಕ್ ಸಲಾಮ್ದಾರ್ ಕಡೆಯಿಂದ ಬಂದಿದ್ದು. ಟೋಟಲಿ ಪವರ್ ಪ್ಲೇನಲ್ಲಿ 100 ಮೇಲೆ ಹೊಡೆದು ಟಫ್ ಫೈಟ್ ಕೊಡ್ತಾರೆ ಅಂದ್ಕೊಂಡಿದ್ವಿ. ಆದರೆ 5 ವಿಕೆಟ್ ಕಳೆದುಕೊಂಡು ಗುಜರಾತ್ ಟೈಟಾನ್ಸ್ ವಿಲ ಒದ್ದಾಡ್ತಾ ಇತ್ತು. ಅಲ್ಲಿ ಕತೆ ಮುಗೀತು ಅಂತ ಅಂದ್ಕೊಂಡ್ವಿ. ನೋಡಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ತೆವಾಟಿಯಾ ಏನು ತಾನೇ ಮಾಡ್ತಾರೆ ಇಂಥ ಟೈಮ್ನಲ್ಲಿ ಬಂದು 43 ಬಾಲಿಗೆ 68 ರನ್. ಮ್ಯಾಚ್ ಎಲ್ಲೂ ಕೂಡ ನೀರಸ ಆಗದೇ ಇರೋ ತರಹ ಕೊನೆಯವರೆಗೂ ಕೂಡ ಒಂದು ಲೈವ್ ಸ್ಟ್ರೀಮ್ನ ನೋಡೋ ಥರ ಮಾಡಿದ್ರು. 156 ರನ್ವರೆಗೂ ಕೂಡ ಫ್ಯಾನ್ಸ್ನ ಸಮಾಧಾನ ಮಾಡಿದ್ರು ಅನ್ಬೋದು. ಟೋಟಲ್ 162 ರನ್ಗೆ ಸರ್ವ ಪತನ. ನೋಡಿ, ಅವ್ರ ಕಡೆ ತುಂಬ ಹೋಪ್ಸ್ ಇಟ್ಟಿದ್ದಂಥ ಬೌಲರ್ ರಬಾಡ 4 ಓವರ್ಗಳಲ್ಲಿ 54 ರನ್ ಕೊಟ್ಬಿಟ್ರು. ಪ್ರಸಿದ್ಧ ಕೃಷ್ಣ ಕೂಡ 4 ಓವರ್ 53 ರನ್ ಕೊಟ್ಟರು. ಇವೆಲ್ಲವೂ ಕೂಡ ಸ್ವಲ್ಪ ಕಷ್ಟವಾಗಿಬಿಡ್ತು. ಇನ್ನೆಲ್ಲ ಬೌಲರ್ಸ್ಗಳು ಸಪೇನೆ ಬಿಡಿ. ಇನ್ನು RCB 92 ರನ್ಗಳಿಂದ ಭರ್ಜರಿ ಜಯವನ್ನು ಕಂಡು ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ನಾಳೆ ನಡೆಯಲಿರ್ತಕ್ಕಂಥ RR ಮತ್ತು SRH ಮ್ಯಾಚ್ನಲ್ಲಿ ಯಾರು ಗೆಲ್ತಾರೋ ಅವ್ರ ಮೇಲೆ ಗುಜರಾತ್ ಮತ್ತೊಮ್ಮೆ ಫೈಟ್ ಮಾಡಬೇಕು. ಗ್ರಹಚಾರ ಏನಾದರೂ ಕೆಟ್ಟರೆ ಗುಜರಾತ್ ಮತ್ತೆ ಫೈನಲ್ಗೆ ಏನಾದರೂ ಬಂದರೆ ಅಲ್ಲಿ ರಿವೆಂಜನ್ನು ತೀರಿಸ್ಕೊಳ್ಳೋದಕ್ಕೆ ಇದೇ ಗುಜರಾತ್ ಟೀಮ್ಗೆ ಸೆಕೆಂಡ್ ಚಾನ್ಸ್ ಕೂಡ ಸಿಗುತ್ತೆ. ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್, RCB ಗರಿಷ್ಠ ಸ್ಕೋರನ್ನು ಮಾಡಿದ್ದು. RCB ತಂಡದ ಗರಿಷ್ಠ ಮೊತ್ತಗಳು ನಿಮಗೆ ಗೊತ್ತಿರೋ ಹಾಗೆ 263 5 ವಿಕೆಟ್ಗೆ ಪುಣೆ ವಾರಿಯರ್ಸ್ ವಿರುದ್ಧವಾಗಿ 2013ರಲ್ಲಿ ಹೊಡೆದಿದ್ದು. 262 ರನ್ನು 7 ವಿಕೆಟ್ಗೆ SRH ವಿರುದ್ಧ 2024ರಲ್ಲಿ. 254 ರನ್ ಇವತ್ತು ಧರ್ಮಶಾಲಾದಲ್ಲಿ ನಡೆದಿದ್ದು. ಇನ್ನು 250 ರನ್ CSK ವಿರುದ್ಧ ಹೊಡೆದಿದ್ದರು, ಅದು 2026 ಇದೇ ಸೀಸನ್ನಲ್ಲಿ. ಇನ್ನು 248 3 ವಿಕೆಟ್ಗೆ, ಅದು ಕೂಡ ZL ವಿರುದ್ಧವಾಗಿ, ಅದು 2016ರಲ್ಲಿ. ಅದೇನೇ ಇರಲಿ, ಮೇ 31ಕ್ಕೆ ಗುಜರಾತ್ನಲ್ಲಿ ರೋಚಕ ಹಣಾಹಣಿ ಫೈನಲ್ ಪಂದ್ಯ ಮೋದಿ ಸ್ಟೇಡಿಯಂನಲ್ಲಿ. ಯಾವ ಟೀಮ್ ಮೇಲೆ ಮೋಡಿ ಮಾಡುತ್ತೋ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.